ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಾವೀಗ ಶಾರದಾ 9ನೇ ಕ್ಲಾಸ್ CBSE ಸಂಸ್ಕೃತ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲೀಗ ಪಂಚಮಃ ಪಾಠ ಏಷಾ ಸಾ ಕೃತಕ ಬುದ್ಧಿ ಮಾನವ ಬುದ್ಧೇ ಸಹಕಾರಿ. ಈ ವಿಡಿಯೋಲಿ ಇದರ ಅಭ್ಯಾಸ ಭಾಗವನ್ನು ನೋಡೋಣ ಕನ್ನಡದ ವಿವರಣೆಗಳೊಂದಿಗೆ. ಮೊದಲನೆಯ ಪ್ರಶ್ನೆ. ಪಾಠಸ್ಯ ಆಧಾರೇಣ ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಪೂರ್ಣವಾಕ್ಯೇನ ಲಿಖತ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನ ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ ಪಾಠದ ಆಧಾರದ ಮೇಲೆ ಅಂತ ಹೇಳಿ. ಕೃತಕ ಬುದ್ಧಿ ಕಾ ಅಸ್ತಿ. AI ಕೃತಕ ಬುದ್ಧಿ, ಕೃತ್ರಿಮ ಬುದ್ಧಿ ಅಂದ್ರೆ ಏನು ಅಂತಂದ್ರೆ ಯಯಾ ಅಚೇತನ ಯಂತ್ರಾಣಿ ಅಪಿ ಮಾನವ ಬುದ್ಧಿವತ್ ಕಾರ್ಯಂ ಕುರ್ವಂತಿ ಸಾ ಕೃತಕ ಬುದ್ಧಿ ಅಸ್ತಿ. ಯಾವುದರಿಂದ ಅಚೇತನವಾದಂತಹ ಜಡವಾದಂತಹ ಯಂತ್ರಗಳು ಕೂಡ ಮಾನವ ಬುದ್ಧಿಯ ಹಾಗೆ ಕೆಲಸವನ್ನು ಮಾಡುತ್ತವೆಯೋ ಅದು ಕೃತಕ ಬುದ್ಧಿ ಅಂತ ಹೇಳಿ. ಅಧ್ಯಾಪಕ ಕೃತಕ ಬುದ್ಧೇ ಕಾನಿ ಉದಾಹರಣಾನಿ ಉಕ್ತವಾನ್. ಅಧ್ಯಾಪಕರು ಕೃತಕ ಬುದ್ಧಿಯ ಅಂದ್ರೆ ಕೃತ್ರಿಮ ಬುದ್ಧಿಯ ಯಾವ್ಯಾವ ಉದಾಹರಣೆಗಳನ್ನ ಕೊಟ್ರು ಅಂತಂದ್ರೆ ಅಧ್ಯಾಪಕ ChatGPT, ಸಿರಿ, ಅಲೆಕ್ಸಾ, ಗೂಗಲ್ ಮಾನಚಿತ್ರಂ ಅಂದ್ರೆ ಗೂಗಲ್ ಮ್ಯಾಪ್ಸ್ ಅನ್ನೋದು, ಜೆಮಿನಿ, ಮೆಟಾ ಕೃತಕ ಬುದ್ಧಿ ಮೆಟಾ AI, ಪರ್ಪ್ಲೆಕ್ಸಿಟಿ ಇತಿ ಏತಾನಿ ಕೃತಕ ಬುದ್ಧೇ ಉದಾಹರಣಾನಿ ಉಕ್ತವಾನ್. ಮುಂದಕ್ಕೆ ಯಂತ್ರಾಣಿ ಕಥಂ ಶಿಕ್ಷ್ಯಂತೆ. ಯಂತ್ರಗಳನ್ನ ಹೇಗೆ ತರಬೇತಿಗೊಳಿಸ್ತಾರೆ ಅಂತಂದ್ರೆ ಯಂತ್ರಾಣಿ ದತ್ತಾಂಶ ಮಾಧ್ಯಮೇನ ಡೇಟಾ ಸೆಟ್ ನ ಮೂಲಕ ಯಂತ್ರಾಧಿಗಮೇನ ಗಹನಾಧಿಗಮೇನ ಶಿಕ್ಷ್ಯಂತೆ ಅಥವಾ ಪ್ರಶಿಕ್ಷ್ಯಂತೆ. ಯಂತ್ರಾಧಿಗಮ ಅಂದ್ರೆ ಮಿಷಿನ್ ಲರ್ನಿಂಗಿನ ಮೂಲಕ, ಗಹನಾಧಿಗಮ ಅಂದ್ರೆ ಡೀಪ್ ಲರ್ನಿಂಗಿನ ಮೂಲಕ. ಡೇಟಾ ಸೆಟ್ ಕೇಶಾಂ ಪಾಠಶಾಲಾ ಅಸ್ತಿ. ಡೇಟಾ ಸೆಟ್ ಅನ್ನೋದು ಯಾವುದರ ಪಾಠಶಾಲೆ ಅಂತಂದ್ರೆ ಡೇಟಾ ಸೆಟ್ ಕೃತಕ ಬುದ್ಧಿಯುಕ್ತಾನಾಂ ಯಂತ್ರಾಣ ಪಾಠಶಾಲಾ ಅಸ್ತಿ. ಕೃತಕ ಬುದ್ಧಿಯಿಂದ ಕೂಡಿರುವ ಯಂತ್ರಗಳ ಪಾಠಶಾಲೆಯೇ ಈ ಡೇಟಾ ಸೆಟ್ ಅನ್ನೋದು. ಮುಂದಕ್ಕೆ ಕೃತಕ ಬುದ್ಧಿ ಕುತ್ರ ಪ್ರಯುಜ್ಯತೆ. ಕೃತಕ ಬುದ್ಧಿಯನ್ನ ಎಲ್ಲಿ ಉಪಯೋಗಿಸಲಾಗುತ್ತೆ ಅಂತಂದ್ರೆ ಕೃತಕ ಬುದ್ಧಿ ಶಿಕ್ಷಾಯಾಮ್ ಶಿಕ್ಷಣ ಕ್ಷೇತ್ರದಲ್ಲಿ, ಚಿಕಿತ್ಸಾಯಾಮ್ ಚಿಕಿತ್ಸಾ ಕ್ಷೇತ್ರದಲ್ಲಿ ಅಂದ್ರೆ ಹೆಲ್ತ್ ಕೇರ್ ಮೆಡಿಸನ್ ನಲ್ಲಿ, ಕೃಷಿ ಕ್ಷೇತ್ರ ಕೃಷಿಯಲ್ಲಿ, ನ್ಯಾಯಾಲಯದಲ್ಲಿ, ಸಂಚಾರದಲ್ಲಿ, ವಿತ್ತೆ ಹಣಕಾಸಿನಲ್ಲಿ, ಕಲಾ ಸಂಗೀತ ಕ್ಷೇತ್ರ ಕಲೆ ಮತ್ತು ಸಂಗೀತಗಳಲ್ಲಿ, ಮನೋರಂಜನಾದಿಷು ಕ್ಷೇತ್ರೇಷು ಪ್ರಯೋಜ್ಯತೆ ಮನೋರಂಜನಾ ಮುಂತಾದ ಕ್ಷೇತ್ರಗಳಲ್ಲಿ ಉಪಯೋಗಿಸ್ತಾರೆ. ಶಿಕ್ಷಾಯಾಮ್ ಕೃತಕ ಬುದ್ಧೇ ಉಪಯೋಗ ಕಥಂ ಭವತಿ. ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಯ ಉಪಯೋಗ ಹೇಗೆ ಆಗತ್ತೆ ಅಂತ ಕೇಳಿದ್ದಾರೆ. ಶಿಕ್ಷಾಯಾಮ್ ಕೃತಕ ಬುದ್ಧೇ ಉಪಯೋಗ ದೀಕ್ಷಾ ಸಿಸ್ಟಮ್, ಸ್ವಯಂ ಅನ್ನುವ ಸಿಸ್ಟಮ್, ಸರ್ವೇಷಾಂ ಕೃತೆ ಕೃತಕ ಬುದ್ಧಿ ಅಂದ್ರೆ AI ಫಾರ್ ಆಲ್ ಅನ್ನೋದು, PME ವಿದ್ಯಾ, ಸಂಶಯ ನಿರಾಕರಣಾರ್ಥಂ ಚಾಟ್ಬಾಟ್ ಸಂಶಯವನ್ನ ನಿವಾರಿಸುವಂತಹ ಚಾಟ್ಬಾಟ್, ಭಾಷಾನುವಾದೋಪಕರಣಾನಿ ಚ ಭಾಷೆಯ ಅನುವಾದ ಭಾಷಾಂತರ ಮಾಡುವಂತಹ ಉಪಕರಣಗಳು ಚ ಇತಿ ಏತೈಹಿ ಮಾಧ್ಯಮೈಹಿ ಭವತಿ. ಈ ಮಾಧ್ಯಮಗಳಲ್ಲಿ ಉಪಯೋಗವಾಗುತ್ತೆ ಅಂತ ಹೇಳಿ. ಮುಂದಕ್ಕೆ ಯದಿ ಅಶುದ್ಧ ದತ್ತಾಂಶ ದೀಯತೆ ತರ್ಹಿ ಕಾ ಸಮಸ್ಯಾ ಭವತಿ. ಒಂದು ವೇಳೆ ತಪ್ಪು ಡೇಟಾ ಸೆಟ್, ಅಶುದ್ಧವಾದ ಡೇಟಾ ಸೆಟ್ ಅನ್ನ ಕೊಟ್ಟರೆ ಏನು ಸಮಸ್ಯೆ ಉಂಟಾಗತ್ತೆ ಅಂತ ಕೇಳಿದ್ದಾರೆ. ಯದಿ ಅಶುದ್ಧ ದತ್ತಾಂಶ ದೀಯತೆ ತರ್ಹಿ ಪೂರ್ವಗ್ರಹ ಇತಿ ಸಮಸ್ಯಾ ಭವತಿ. ಪೂರ್ವಗ್ರಹ ಅಂತಂದ್ರೆ ಬಯಾಸ್ ಅನ್ನುವಂತ ಸಮಸ್ಯೆ ಉದ್ಭವಿಸುತ್ತೆ, ಭವತಿ ಅಥವಾ ಉದ್ಭವತಿ. ಮುಂದಕ್ಕೆ ಕೃತಕ ಬುದ್ಧೇ ದುರುಪಯೋಗೇನ ಕೀದೃಶಂ ಭಯಂ ಅಸ್ತಿ. ಕೃತಕ ಬುದ್ಧಿಯ ದುರುಪಯೋಗದಿಂದ ಎಂಥ ಭಯ ಉಂಟಾಗತ್ತೆ ಅಂತ ಕೇಳಿದ್ರೆ ಕೃತಕ ಬುದ್ಧೇ ದುರುಪಯೋಗೇನ ವಿಭಿನ್ನ ಪ್ರಕಾರ ಸೈಬರ್ ಅಪರಾಧಾನಾಂ ಭಯಂ ಅಸ್ತಿ. ಬಗೆ ಬಗೆಯ ಸೈಬರ್ ಕ್ರೈಮ್, ಸೈಬರ್ ಅಪರಾಧಗಳ ಭಯ ಇದೆ ಅಂತ ಹೇಳಿ. ಕೃತಕ ಬುದ್ಧಿ ಮಿತ್ರಂ ಭವೇತ್ ನ ಭವೇತ್ ಸ್ವಾಮಿ ಇತಿ ವಾಕ್ಯಸ್ಯ ಕಹ ಅರ್ಥಃ. ಕೃತಕ ಬುದ್ಧಿಯು ಸ್ನೇಹಿತನಾಗಬೇಕು, ಒಡೆಯನಲ್ಲ ಅನ್ನೋ ವಾಕ್ಯದ ಅರ್ಥವೇನು ಅಂತ ಕೇಳಿದ್ರೆ ಕೃತಕ ಬುದ್ಧಿ ಮಿತ್ರಂ ಭವೇತ್ ನ ಭವೇತ್ ಸ್ವಾಮಿ ಇತಿ ವಾಕ್ಯಸ್ಯ ಅರ್ಥಃ ಅಸ್ತಿ ಯತ್. ಏನೆಂದರೆ ಅಸ್ಯಾಹ ವಿವೇಕಪೂರ್ಣ ಪ್ರಯೋಗ ಸ್ಯಾತ್. ಕೃತಕ ಬುದ್ಧಿಯ ವಿವೇಕಪೂರ್ಣವಾದ ಪ್ರಯೋಗವಿರಲಿ ಅಂದ್ರೆ ವಿವೇಚನಾ ಶಕ್ತಿಯಿಂದ ಅದರ ಪ್ರಯೋಗವಾಗಲಿ. ಕೃತಕ ಬುದ್ಧಿ ಸಾಕ್ಷರತಾ ಸ್ಯಾತ್. ಕೃತಕ ಬುದ್ಧಿಯ ಬಗ್ಗೆ AI ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ನಿಯಂತ್ರಿತ ಉಪಯೋಗ ಸ್ಯಾತ್.
ಅದರ ಉಪಯೋಗ ಸೀಮಿತವಾಗಿರ್ಲಿ, ನಿಯಂತ್ರಿತವಾಗಿರ್ಲಿ. ಸುಮ್ನೆ ಬೇಕಾದದ್ದಕ್ಕೆಲ್ಲ ಉಪಯೋಗಿಸದೆ ನಿಯಂತ್ರಿತವಾದ ಉಪಯೋಗವಿರಲಿ. ಅಸ್ಯಾಹ ಉಪಯೋಗೇನ ಜೀವನಂ ಸುಗಮಂ ಸುರಕ್ಷಿತಂ ಶ್ರೇಯಸ್ಕರಂ ಚ ಸ್ಯಾತ್. ಇದರ ಉಪಯೋಗದಿಂದ ನಮ್ಮ ಜೀವನವು ಸುಗಮವಾಗಲಿ, ಸುರಕ್ಷಿತವಾಗಲಿ ಹಾಗೂ ಶ್ರೇಯಸ್ಕರವಾಗಲಿ ಅನ್ನುವಂಥದ್ದು ಇದರ ಅರ್ಥ ಅಂತ ಹೇಳಿ. ಇಷ್ಟು ಉದ್ದದ ಉತ್ತರ ಬೇಕೋ ಅಥವಾ ಕೆಲವು ಪದಗಳನ್ನ ತೆಗೆದುಹಾಕ್ಬೋದೋ ಅನ್ನೋದನ್ನ ನೀವು ನಿಮ್ಮ ಮೇಷ್ಟ್ರುಗಳನ್ನ ಕೇಳಿ ತಿಳ್ಕೋಬೇಕು. ಯಾಕೆಂದ್ರೆ ಎಷ್ಟು ಉತ್ತರವನ್ನ ಕೊಟ್ಟರೆ ನಿಮಗೆ ಅಂಕಗಳು ಪೂರ್ತಿಯಾಗಿ ಬರುತ್ತೆ ಅನ್ನೋದನ್ನ ನೀವು ಮೇಷ್ಟ್ರು ಕೇಳಿ ತಿಳ್ಕೊಳ್ಳಿ. ಮುಂದಿನ ಪ್ರಶ್ನೆ, ಮೇಲನಂ ಕುರುತ ತಂತ್ರಾಂಶಾನಾಂ ಕಾರ್ಯಾಣಿ ವಿಚಿಂತ್ಯ ಯಥೋಚಿತಂ ವಿಕಲ್ಪಂ ಚಿನುತ. ತಂತ್ರಾಂಶಗಳನ್ನು ಅವುಗಳ ಕಾರ್ಯಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಇಲ್ಲಿ ತಂತ್ರಾಂಶಗಳ ಹೆಸರುಗಳು ಕೊಟ್ಟಿದ್ದಾರೆ, ಅಂದ್ರೆ ಸಾಫ್ಟ್ವೇರ್ ಹೆಸರುಗಳು. ಇಲ್ಲಿ ಅದರ ಕಾರ್ಯಗಳು ಏನು ಫಂಕ್ಷನಾಲಿಟಿ ಅನ್ನೋದನ್ನ ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಚಾಟ್ GPT ಅಂದ್ರೆ ಸಂವಾದ ಯಂತ್ರಂ, ಸಂಭಾಷಣೆ ಮಾಡುವ ಯಂತ್ರ. ಮುಂದಕ್ಕೆ ಗೂಗಲ್ ಮಾನಚಿತ್ರಂ ಅಂತಂದ್ರೆ ಪಥ ನಿರ್ದೇಶನಂ ಕರೋತಿ, ದಾರಿಯನ್ನು ತೋರಿಸಿಕೊಡುತ್ತೆ ಅಂತ ಹೇಳಿ. ನಾನು ಇದ್ರಲ್ಲಿ ಏನ್ ಮಾಡ್ತಿದ್ದೀನಿ, ಯಾವ್ದಾವ್ದು ಸುಲಭವೋ ಅದನ್ನ ಮೊದಲು ಮಾಡ್ತೀನಿ, ಯಾವ್ದು ಕಷ್ಟಕರವೋ ಅದನ್ನ ಆಮೇಲೆ ಮಾಡ್ತೇನೆ. ಮುಂದಕ್ಕೆ ಅಲೆಕ್ಸಾ ಅನ್ನೋದು ಗೀತಂ ಗಾಯತಿ, ಹಾಡನ್ನು ಹಾಡುತ್ತೆ. ದೀಪಂ ಪ್ರಕಾಶಿತಂ ಕರೋತಿ ಚ, ದೀಪದ ಸ್ವಿಚ್ ಅನ್ನ ಆನ್ ಮಾಡುತ್ತೆ ಅಂತ ಹೇಳಿ. ಮುಂದಕ್ಕೆ ಡೀಪ್ ಫೇಕ್ ಅನ್ನೋದು ಮಿಥ್ಯಾಚಿತ್ರಸ್ಯ ನಿರ್ಮಾಣಂ. ಡೀಪ್ ಫೇಕ್ ಅನ್ನೋದು ಏನು ಅಂತಂದ್ರೆ ತಪ್ಪು ಚಿತ್ರಗಳ ನಿರ್ಮಾಣ ಮಾಡುವಂತದ್ದೇ ಡೀಪ್ ಫೇಕ್. ಮುಂದಕ್ಕೆ ಡೇಟಾ ಸೆಟ್ ಅಂತಂದ್ರೆ ಯಂತ್ರ ಪಾಠಶಾಲಾಯಾಹ ನಾಮ. ಯಂತ್ರಗಳು ಯಾವ ಶಾಲೆಗೆ ಹೋಗಿ ಪಾಠವನ್ನು ಕಲ್ತ್ಕೊಳ್ಳುತ್ತವೆ ಅಂತಂದ್ರೆ ಡೇಟಾ ಸೆಟ್ಟಿನ ಶಾಲೆಗೆ ಹೋಗಿ ಪಾಠವನ್ನು ಕಲ್ತ್ಕೊಳ್ಳುತ್ತೆ. ಮುಂದಕ್ಕೆ ದೀಕ್ಷಾ ಅನ್ನೋದು AI ಆಧಾರಿತ ಶಿಕ್ಷಣ ಪ್ರಣಾಳಿ, AI ಕೃತಕ ಬುದ್ಧಿ ಆಧಾರಿತ ಶಿಕ್ಷಣ ವ್ಯವಸ್ಥೆ. ಮುಂದಕ್ಕೆ ಶಿಕ್ಷಕ ಅಂದ್ರೆ ನೈತಿಕತಾಯಾಹ ಶಿಕ್ಷಾಂ ಕರೋತಿ, ನೈತಿಕತೆಯನ್ನು ಹೇಳ್ಕೊಡುವಂಥವ್ರು ನಿಜವಾದ ಮನುಷ್ಯ ಮಾನವ ಶಿಕ್ಷಕರು. ಮುಂದಕ್ಕೆ ಪೂರ್ವಗ್ರಹ ಅಂತಂದ್ರೆ ಪಕ್ಷಪಾತಯುಕ್ತಂ ಪ್ರಶಿಕ್ಷಣ ಫಲಂ, ಪಕ್ಷಪಾತದಿಂದ ಕೂಡಿದಂತಹ ಒಂದು ಪರಿಣಾಮ ಏನು ಅಂತಂದ್ರೆ ಅದು ಪೂರ್ವಗ್ರಹ, ಬಯಾಸ್ ಅನ್ನೋದು. ಮುಂದಕ್ಕೆ ಡಾಲಿ ಅನ್ನೋದು ಚಿತ್ರೋತ್ಪಾದನಾಯ AI ಅನುಪ್ರಯೋಗ, ಚಿತ್ರಗಳನ್ನ ತಯಾರಿಸುವುದಕ್ಕೆ ಜನರೇಟಿವ್ AI ಉಪಯೋಗಿಸಿ ಚಿತ್ರವನ್ನು ತಯಾರಿಸುವುದಕ್ಕೆ ಡಾಲಿ ಅನ್ನೋ ಸಿಸ್ಟಮ್ ಯೂಸ್ ಮಾಡ್ತಾರೆ. ಮತ್ತೆ ಕಡೆಯದು ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಂದ್ರೆ ಅಪರಾಧ ಶಮನಾಯ ಪ್ರಯೋಗ. ಮುಂದಿನ ಪ್ರಶ್ನೆ, ಅಧಃ ಪ್ರದತ್ತ ಮಂಜೂಷಾತಃ ಶಬ್ದಾಂಚಿತ್ವ ರಿಕ್ತಸ್ಥಾನಾನಿ ಪೂರೈತ. ಕೆಳಗೆ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಆ ಪದಗಳನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಸುಲಭವಾದ ಪದಗಳನ್ನ ತುಂಬಿಸಿ ನಂತರ ಕಷ್ಟಕರವಾದಂಥದ್ದನ್ನ ತುಂಬಿಸೋಣ. ಯಂತ್ರಾಣಾಂ ಶಿಕ್ಷಣಾಯ ಡೇಟಾಸೆಟ್ ನಾಮಕ ದತ್ತಾಂಶ ಸಮೂಹ ಉಪಯುಜ್ಯತೆ. ಯಂತ್ರಗಳ ಶಿಕ್ಷಣಕ್ಕಾಗಿ ಡೇಟಾಸೆಟ್ ಅನ್ನುವಂತಹ ದತ್ತಾಂಶವನ್ನ ಉಪಯೋಗಿಸ್ತಾರೆ ಅಂತ ಹೇಳಿ. ಚಾಟ್ GPT, ಅಲೆಕ್ಸಾ, ಸಿರಿ ಇತ್ಯಾದೀನಿ ಸಂವಾದ ಯಂತ್ರಂ ಇತ್ಯಸ್ಯ ಉದಾಹರಣಾನಿ ಸಂತಿ. ಚಾಟ್ GPT, ಅಲೆಕ್ಸಾ ಮುಂತಾದವುಗಳು ಸಂವಾದ ಯಂತ್ರ ಅಂದ್ರೆ ಸಂಭಾಷಣೆ ಮಾಡುವಂತಹ ಯಂತ್ರದ ಉದಾಹರಣೆಗಳಾಗಿವೆ ಅಂತ ಹೇಳಿದ್ದಾರೆ. ಇಲ್ಲಿ ಈ ಒಂದು ಪದ ತಪ್ಪು ಅಂತ ನನಗನ್ನಿಸ್ತಾ ಇದೆ. ಶಿಕ್ಷಯಂತಿ ಅಂತ ಬಹುವಚನ ಪದವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಬದಲಾಗಿ ಅದು ಶಿಕ್ಷಯತಿ ಅಂತ ಆಗಬೇಕು ಅಂತ ನಾನು ಅನ್ಕೊಂಡಿದ್ದೇನೆ. ನಿಮ್ಮ ಮೇಷ್ಟ್ರಗಳ ಹತ್ರ ಕೇಳಿ ನೀವು ಇದನ್ನ ಖಚಿತಪಡಿಸ್ಕೊಳ್ಳಿ. ಶಿಕ್ಷಕ ಇಲ್ಲಿರುವಂತಹ ಪದ ಸದೈವ ಕರುಣಾಂ ವಿವೇಕಂ ಚ ಶಿಕ್ಷಯತಿ. ಶಿಕ್ಷಕ ಅನ್ನೋದು ಏಕವಚನ ಪದ, ಯಾವಾಗಲೂ ಕರುಣೆಯನ್ನು ವಿವೇಕವನ್ನು ಬೋಧಿಸುತ್ತಾರೆ ಅಂದ್ರೆ ಏಕವಚನ ಪದ ಇದು. ಕೃತಕ ಬುದ್ಧಿ ತು ತಸ್ಯ ಸಹಾಯಿಕ ಅಸ್ತಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಯು ಅವರ ಸಹಾಯಕ ಅಂತ ಹೇಳಿ ತಸ್ಯ ಅನ್ನೋದು ಕೂಡ ಏಕವಚನ ಪದ. ಶಿಕ್ಷಕ, ಶಿಕ್ಷಯತಿ ಮತ್ತು ತಸ್ಯ ಈ ಮೂರು ಕೂಡ ಏಕವಚನ ಪದಗಳು. ಹಾಗಾಗಿ ಇದು ಮುದ್ರಣ ದೋಷ, ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ನಂಗೆ ಅನ್ಸುತ್ತೆ. ನೀವು ಮೇಷ್ಟ್ರಗಳನ್ನ ಕೇಳಿ ಇದನ್ನ ಖಚಿತಪಡಿಸ್ಕೊಳ್ಳಿ. ಮುಂದೆ ಕೃತಕ ಬುದ್ಧಿ ಯಂತ್ರಾಣಿ ಅಭ್ಯಾಸೇನ ಪ್ರಶಿಕ್ಷಣಂ ಪ್ರಾಪ್ನುವಂತಿ. ಕೃತಕ ಬುದ್ಧಿ ಯಂತ್ರಗಳು ಅಭ್ಯಾಸದಿಂದ ಶಿಕ್ಷಣವನ್ನ ಪಡೆಯುತ್ತವೆ ಅಂತ ಹೇಳಿ. ಅಂದ್ರೆ ಹೊಸ ಡೇಟಾನ ಒಳಗೆ ಕೊಟ್ಟು ಅದಕ್ಕೆ ಹೊಸ ಟ್ರೈನಿಂಗ್ ಮಾಡುವಂಥದ್ದಾಗಿ ಅದು ತನ್ನ ಶಿಕ್ಷಣವನ್ನ ಟ್ರೈನಿಂಗ್ ಅನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ. ಮಿಥ್ಯಾಚಿತ್ರಂ ಮಿಥ್ಯಾವಾಣೀಚ ಯದ್ ಕೃತಕ ಬುದ್ಧ್ಯಾ ನಿರ್ಮೀಯತೆ. ಯಾವಾಗ ತಪ್ಪು ಚಿತ್ರಗಳು ಮತ್ತು ತಪ್ಪು ವಾಣಿ ಮಾತು ಕೃತಕ ಬುದ್ಧಿಯ ಮೂಲಕ ಸೃಷ್ಟಿಸಲ್ಪಡುತ್ತವೆಯೋ ತರ್ಹಿ ಸಹ ದೋಷ ಡೀಪ್ ಫೇಕ್ ಇತಿ ಕಥ್ಯತೆ. ಆ ದೋಷಕ್ಕೆ ಡೀಪ್
ಫೇಕ್ ಅಂತ ಕರೀತಾರೆ. ಮುಂದಕ್ಕೆ ದ್ರೋಣಸ್ಯ ಮಾಧ್ಯಮೇನ ಬೀಜವಪನಂ, ಡ್ರೋನ್ಗಳ ಮೂಲಕ ಬೀಜವನ್ನ ನೆಡುವಂಥದ್ದು. ಭೂಮಿ ಕ್ಷಮತಾ ಪರೀಕ್ಷಣಂ, ಭೂಮಿಯ ಫಲವತ್ತತೆಯ ಪರೀಕ್ಷೆ ಮಾಡುವಂತಹದ್ದು. ಕೃಷಿ ಕ್ಷೇತ್ರೇ ಭವತಿ, ಇದು ಕೃಷಿ ಕ್ಷೇತ್ರದಲ್ಲಿ ಆಗುತ್ತದೆ. ಯಹ ಮನುಷ್ಯವತ್ ಪ್ರಶ್ನೋತ್ತರಂ ಕರೋತಿ, ಯಾರು ಮನುಷ್ಯರ ಹಾಗೆ ಪ್ರಶ್ನೋತ್ತರವನ್ನ ಮಾಡ್ತಾರೋ ಸಹ ಕೃತಕ ಬುದ್ಧಿ ಇತಿ ಉಚ್ಯತೆ, ಅದಕ್ಕೆ ಕೃತಕ ಬುದ್ಧಿ ಅಂತ ಹೆಸರು. ಯದಾ ಕೃತಕ ಬುದ್ಧಿ ವಿವೇಕಹೀನತೆಯ ಉಪಯುಜ್ಯತೆ ತರ್ಹಿ ನೈತಿಕತಾ ಹಾನಿಂ ಪ್ರಾಪ್ನೋತಿ, ಯಾವಾಗ ಕೃತಕ ಬುದ್ಧಿ AI ಅನ್ನ ವಿವೇಕವಿಲ್ಲದೆ ಬಳಸಲಾಗುತ್ತದೆಯೋ ಆಗ ನೈತಿಕತೆಯ ಒಂದು ಕೊರತೆ ಉಂಟಾಗುತ್ತದೆ ಅಂತ ಹೇಳ್ತಿದ್ದಾರೆ. ಯದಾ ಪಕ್ಷಪಾತ ಯುಕ್ತ ದತ್ತಾಂಶ ಪ್ರಯುಜ್ಯತೆ, ಯಾವಾಗ ಪಕ್ಷಪಾತದಿಂದ ಕೂಡಿರುವಂತಹ ಒಂದು ಡೇಟಾ ಸೆಟ್ ಅನ್ನ ಕೊಡ್ತಾರೋ ತರ್ಹಿ ಕೃತಕ ಬುದ್ಧಿ ಅಪಿ ಪೂರ್ವಾಗ್ರಹ ಕರೋತಿ, ಅದು ಕೂಡ ಬಯಾಸ್ ಅನ್ನುವಂಥ ಒಂದು ದೋಷಕ್ಕೆ ಒಳಪಡುತ್ತೆ. ಹೀಗಾಗಿ ಎಲ್ಲ ಪದಗಳನ್ನು ಇಲ್ಲಿ ಬಳಸಿದ್ದಾಯ್ತು. ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದೇ ಪಾಠದಲ್ಲಿ ಕೊಟ್ಟಿರುವಂತಹ ಪಂಚಮಿ, ಷಷ್ಠಿ ಹಾಗೂ ಸಪ್ತಮಿ ವಿಭಕ್ತಿಗಳ ಸಣ್ಣ ಟಿಪ್ಪಣಿಗಳನ್ನ ನೋಡೋಣ. ಪಂಚಮಿ ಅಂತಂದ್ರೆ ಅಪಾದಾನ ಕಾರಕ ಅಂತ ಹೇಳಿ. ಕಸ್ಮಾತ್ ಎನ್ನುವ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಬರುವ ಉತ್ತರ ಯಾವುದಿದೆಯೋ ಅದು ಪಂಚಮಿ ವಿಭಕ್ತಿಯಲ್ಲಿ ಇರುತ್ತದೆ. 3 ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಾರಣ ಬೋಧಕಃ ಅಂದ್ರೆ ಕಾರಣ, ಮೂಷಕಃ ಬಿಡಾಲಾತ್ ಬಿಭೇತಿ, ಇಲಿಯು ಬೆಕ್ಕಿನ ದೆಸೆಯಿಂದ ಹೆದರುತ್ತದೆ ಅಂತ ಹೇಳಿ. ಬಿಡಾಲಾತ್ ಬೆಕ್ಕಿನ ದೆಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿಯಲ್ಲಿ ಇರುವಂತದ್ದು. ವಿಯೋಗ ಅಂತಂದ್ರೆ ಬೇರ್ಪಡಿಸುವಿಕೆ. ಛಾತ್ರ ವಿದ್ಯಾಲಯಾತ್ ಆಗತಃ ಅಂದ್ರೆ ವಿದ್ಯಾರ್ಥಿಯು ಶಾಲೆಯಿಂದ ಬಂದನು ಅಂತಂದ್ರೆ. ದುರ್ಜನ ಮೂರ್ಖತೆಯ ಧರ್ಮಾತ್ ಭ್ರಷ್ಟ ಅಂತಂದ್ರೆ ದುಷ್ಟನು ಮೂರ್ಖತನದಿಂದ ಧರ್ಮದಿಂದ ಭ್ರಷ್ಟನಾದನು ಅಂದ್ರೆ ಧರ್ಮದಿಂದ ದೂರನಾದನು ಅಂತ ಹೇಳಿ. ಧರ್ಮಾತ್ ಅನ್ನುವಂಥದ್ದು ಅಪಸರಣ ಬೋಧಕ ಅಂದ್ರೆ ಪಂಚಮಿ ವಿಭಕ್ತಿಯಲ್ಲಿ ಬರುವಂಥದ್ದು. ಬಿಡಾಲಾತ್, ವಿದ್ಯಾಲಯಾತ್, ಧರ್ಮಾತ್ ಈ 3 ಪದಗಳು ಕೂಡ ಪಂಚಮಿ ವಿಭಕ್ತಿಯಲ್ಲಿ ಇರುವಂತಹ ಪದಗಳು. ಮುಂದಕ್ಕೆ ಷಷ್ಠಿ ವಿಭಕ್ತಿ ಸಂಬಂಧವನ್ನು ಸೂಚಿಸುವಂತಹ ವಿಭಕ್ತಿ. ಇದು ಕಸ್ಯ ಅನ್ನುವ ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಬರುವಂತಹ ಉತ್ತರ ಯಾವುದಿದೆಯೋ ಅದು ಷಷ್ಠಿ ವಿಭಕ್ತಿಯಲ್ಲಿ ಇರುತ್ತದೆ. 4 ಉದಾಹರಣೆಗಳಲ್ಲಿ ಸಂಬಂಧ ಬೋಧಕ ಅಂದ್ರೆ ಸಂಬಂಧವನ್ನು ತೋರಿಸಿಕೊಡುವಂಥದ್ದು. ಮಮ ಮಿತ್ರಂ, ನನ್ನ ಸ್ನೇಹಿತ ಅಥವಾ ನನ್ನ ಸ್ನೇಹಿತೆ. ಮಮ ಅನ್ನುವಂಥದ್ದು ಷಷ್ಠಿ ವಿಭಕ್ತಿಯಲ್ಲಿ ಇರುವಂತಹದ್ದು. ಸ್ವಾಮಿತ್ವ ಬೋಧಕ ಅಂದ್ರೆ ಒಡೆತನ ಅಥವಾ ಪ್ರಭುತ್ವ. ಬಾಲಕಸ್ಯ ಪುಸ್ತಕಂ, ಬಾಲಕನ ಪುಸ್ತಕ, ಆ ಪುಸ್ತಕದ ಒಡೆಯ ಯಾರು? ಬಾಲಕ. ಬಾಲಕಸ್ಯ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ. ಅಂಶ ಅಂತಂದ್ರೆ ಒಂದು ಭಾಗ. ಶರೀರಸ್ಯ ಊರ್ಧ್ವ ಭಾಗೆ ಹೃದಯಂ ಮಸ್ತಿಷ್ಕಂ ಚ ಸ್ತಃ, ಶರೀರದ ಮೇಲಿನ ಭಾಗದಲ್ಲಿ ಹೃದಯ ಹಾಗೂ ಮೆದುಳು ಇವೆ ಅಂತಂದ್ರೆ ಶರೀರಸ್ಯ ಅನ್ನೋದು ಷಷ್ಠಿ ವಿಭಕ್ತಿಯಲ್ಲಿ ಬರುವಂತದ್ದು. ವಿಷಯ ಬೋಧಕ ಅಂದ್ರೆ ವಿಷಯ. ಫಲಸ್ಯ ಸ್ವಾದ ರುಚಿಕರ, ಹಣ್ಣಿನ ರುಚಿಯು ರುಚಿಕರವಾಗಿದೆ ಅಥವಾ ಹಿತಕರವಾಗಿದೆ ಅನ್ನುವಂಥದ್ದು. ಫಲಸ್ಯ ಅನ್ನೋದು ಷಷ್ಠಿ ವಿಭಕ್ತಿಯಲ್ಲಿ ಬರುವಂತದ್ದು. ಮಮ, ಬಾಲಕಸ್ಯ, ಶರೀರಸ್ಯ, ಫಲಸ್ಯ ಈ 4 ಕೂಡ ಷಷ್ಠಿ ವಿಭಕ್ತಿಯಲ್ಲಿ ಇರುವಂತಹ ಪದಗಳು. ಮುಂದಕ್ಕೆ ಸಪ್ತಮಿ ವಿಭಕ್ತಿ ಅಧಿಕರಣ ಕಾರಕಂ ಅಂತ ಹೇಳಿ. ಕಸ್ಮಿನ್ ಅನ್ನುವ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಬರುವಂತಹ ಉತ್ತರ ಯಾವುದಿದೆಯೋ ಅದು ಷಷ್ಠಿ ವಿಭಕ್ತಿಯಲ್ಲಿ ಇರುತ್ತದೆ. 3 ಉದಾಹರಣೆಗಳು ಇಲ್ಲಿ. ಸ್ಥಾನ ಬೋಧಕ, ಸ್ಥಾನ ಅಂತಂದ್ರೆ ಸ್ಥಳ, ಸ್ಥಾನ, ಜಾಗ. ವಿದ್ಯಾಲಯೇ ಪಠತಿ, ಶಾಲೆಯಲ್ಲಿ ಓದುತ್ತಾನೆ. ವಿದ್ಯಾಲಯೇ ಅನ್ನೋ ಪದ ಸಪ್ತಮಿ ವಿಭಕ್ತಿಯಲ್ಲಿ ಇರುವಂತದ್ದು. ಕಾಲಬೋಧಕ, ಕಾಲ, ಸಮಯವನ್ನು ತೋರಿಸುವಂತಹ ಪದ ಇದು. ಪ್ರಭಾತೆ ಸೂರ್ಯ ಉದೇತಿ, ಬೆಳಗಿನ ಜಾವ ಸೂರ್ಯನು ಉದಿಸುತ್ತಾನೆ. ಪ್ರಭಾತೆ ಅನ್ನೋದು ಸಪ್ತಮಿ ವಿಭಕ್ತಿಯಲ್ಲಿ ಇರುವಂತಹ ಪದ. ಆಧಾರ ಬೋಧಕ ಅಂದ್ರೆ ಆಧಾರವನ್ನು ತಿಳಿಸಿಕೊಡುವಂತಹ ಪದ ಇದು. ಭೂಮೌ ಪಾದಪ ಆರೋಹಂತಿ, ಭೂಮಿಯಲ್ಲಿ ಮರಗಳು ಅಥವಾ ಸಸ್ಯಗಳು ಬೆಳೆಯುತ್ತವೆ ಅಂತಂದ್ರೆ ಆಧಾರ. ಭೂಮೌ ಅನ್ನೋ ಪದ ಸಪ್ತಮಿ ವಿಭಕ್ತಿಯಲ್ಲಿರುವಂತದ್ದು. ವಿದ್ಯಾಲಯೇ, ಪ್ರಭಾತೆ, ಭೂಮೌ ಈ 3 ಪದಗಳು ಕೂಡ ಸಪ್ತಮಿ ವಿಭಕ್ತಿಯ ಪದಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಾಠೆ ಆಗತಾನಾಂ ಶಬ್ದಾನಾಂ ಆಧಾರೇಣ ಶಬ್ದಜಾಲಂ ಪ್ರದತ್ತಂ ಅಸ್ತಿ, ಇಲ್ಲೊಂದು ಪದಜಾಲವನ್ನ ಕೊಟ್ಟಿದ್ದಾರೆ. ಅದನ್ನು ನಾವು ವಾಮತಃ ದಕ್ಷಿಣಂ, ಎಡದಿಂದ ಬಲಕ್ಕೆ ಇಲ್ಲಿ ಕೊಟ್ಟಿರೋ ಹಾಗೆ ಕೃತಕ ಬುದ್ಧಿ ಅಥವಾ ಉಪರಿತಃ ಅಧ ಯಥಾ ಡೇಟಾ ಸೆಟ್ ಹೀಗೆ ಕೊಟ್ಟಿರೋ ಹಾಗೆ ಪದಗಳನ್ನ ಕಂಡುಹಿಡಿಬೇಕು. ಒಂದೊಂದಾಗಿ ನೋಡೋಣ. ಗೂಗಲ ಮಾನಚಿತ್ರ ಅಂತಿದೆ, ಮಾನಚಿತ್ರಂ ಅಂತಿರ್ಬೇಕು.
ಗೂಗಲ್ ಮ್ಯಾಪ್ಸ್ ಅನ್ನುವಂಥದ್ದು, ಮುಂದಕ್ಕೆ ಸಿರಿ, ಮುಂದಕ್ಕೆ ಚಾಟ್ ಬಾಟ್, ಅಲೆಕ್ಸಾ, ಡಿಜಿಟಲ್ ದತ್ತಾಂಶ, ಆಚಾರ್ಯ, ಚಾಟ್ ಜಿಪಿಟಿ, ಗೂಗಲ್ ಸಹಾಯಕ, ದೀಕ್ಷಾ, ಡೀಪ್ ಫೇಕ್, ಚರ್ಚಾ, ಶಿಕ್ಷಾ. ನಾನು ಎಡದಿಂದ ಬಲಕ್ಕೆ ಇರುವಂತದ್ದೆಲ್ಲವನ್ನು ಕೂಡ ಈ ನೀಲಿ ಬಣ್ಣದಲ್ಲಿ ತೋರಿಸಿದ್ದೇನೆ, ಮತ್ತೆ ಮೇಲಿಂದ ಕೆಳಗೆ ಬರುವಂತದ್ದಕ್ಕೆಲ್ಲ ಕೆಂಪು ಬಣ್ಣದಲ್ಲಿ ತೋರಿಸಿದ್ದೇನೆ. ಯಂತ್ರಾಧಿಗಮ. ಇನ್ನು ಯಾವ್ದಾದ್ರು ಪದ ನಿಮಗೆ ಸಿಕ್ಕಿದ್ರೆ ಕಮೆಂಟ್ ಮೂಲಕ ತಿಳಿಸಿಕೊಡಿ. ಮುಂದಿನ ಪ್ರಶ್ನೆ, ಅಧೋಲಿಖಿತಾನಿ ವಾಕ್ಯಾನಿ ಪಠಿತ್ವ ಶುದ್ಧಂ ಅಶುದ್ಧಂ ವಾ ಚಿನುತ. ಕೆಳಗಿನ ವಾಕ್ಯಗಳು ಸರಿಯೋ ತಪ್ಪೋ ಎನ್ನುವುದನ್ನು ಸೂಚಿಸಿರಿ. ಆರ್ಯ ಯಶಿಕಾ ಚ ವಿದ್ಯಾಲಯೇ ಕೃತಕ ಬುದ್ಧಿ ಉಪಯೋಗಂ ಕುರುತ. ಆರ್ಯ ಮತ್ತು ಯಶಿಕಾ ಶಾಲೆಯಲ್ಲಿ ಕೃತಕ ಬುದ್ಧಿ AI ನ ಉಪಯೋಗಿಸ್ತಾರೆ. ತಪ್ಪು. ಈ ಒಂದು ವಿಷಯ ಈ ಒಂದು ಪಾಠದಲ್ಲಿ ಬಂದಿಲ್ಲ. ಕೃತಕ ಬುದ್ಧಿ ಕೇವಲಂ ವಿನೋದಾನುಕೂಲಂ ಉಪಕರಣಂ ಅಸ್ತಿ. ಒಂದು ವಿನೋದಕ್ಕೋಸ್ಕರ ಇರುವಂತಹ ಉಪಕರಣ ಅಲ್ಲ, ತಪ್ಪು. ಎಲ್ಲಾ ಶಿಕ್ಷಣ, ಕೃಷಿ, ನ್ಯಾಯಾಲಯಗಳು ಎಲ್ಲಾ ಕಡೆನೂ ಉಪಯೋಗಿಸುವಂತದ್ದಾದ್ರಿಂದ ಇದು ಕೇವಲ ವಿನೋದಕ್ಕಾಗಿರುವಂತದ್ದಲ್ಲ, ತಪ್ಪಿದು. ಅಥರ್ವ ಅಪಿ ಶಿಕ್ಷಾಯಾಮ್ ಕೃತಕ ಬುದ್ಧೇ ಪ್ರಯೋಗಂ ಕರೋತಿ. ಅಥರ್ವ ಕೂಡ ಶಿಕ್ಷಣಕ್ಕೋಸ್ಕರ ಕೃತಕ ಬುದ್ಧಿ AI ನ ಪ್ರಯೋಗಿಸ್ತಾನೆ ಅಂತಂದ್ರೆ ಹೌದು, ಇದರ ಮಾಹಿತಿ ಈ ಪಾಠದಲ್ಲಿ ಬರುತ್ತೆ ನಮ್ಗೆ. ಅಕ್ಷತಃ ಚಾಟ್ ಬಾಟ್ ಇತ್ಯಸ್ಯ ಸಹಾಯೇನ ಉಪನ್ಯಾಸ ಲೇಖನಂ ಕರೋತಿ. ಅಕ್ಷತ ಅನ್ನುವಂಥವನು ಚಾಟ್ ಬಾಟಿನ ಮೂಲಕ ಇದರ ಸಹಾಯದಿಂದ ಉಪನ್ಯಾಸದ ಲೇಖನ ಅಂದ್ರೆ ನೋಟ್ಸ್ ಮಾಡ್ಕೊಂತಾನೆ ಅಂತ. ಇದು ಈ ವಿಷಯ ಈ ಪಾಠದಲ್ಲಿ ಬಂದಿಲ್ಲ. AI ಡೀಪ್ ಫೇಕ್ ಇತ್ಯಪಿ ಕಶ್ಚನ ದುರುಪಯೋಗ ಅಸ್ತಿ. ಡೀಪ್ ಫೇಕ್ ಅನ್ನೋದು ಒಂದು ಕೆಟ್ಟ ಪ್ರಯೋಗ ಅಂತಂದ್ರೆ ಹೌದು, ನಿಜ, ಅದು ಇಸ್ ಕರೆಕ್ಟ್. ಆರ್ಯ ಚಿತ್ರ ನಿರ್ಮಾಣಾಯ ಕೃತಕ ಬುದ್ಧೇ ಸಹಾಯಂ ಪ್ರಾಪ್ನೋತಿ. ಆರ್ಯ ಅನ್ನುವಂಥವನು ಚಿತ್ರವನ್ನು ನಿರ್ಮಿಸುವುದಕ್ಕೋಸ್ಕರ AI ಸಹಾಯವನ್ನ ಪಡಿತಾನೆ ಅಂತಂದ್ರೆ ತಪ್ಪು. ಈ ವಿಷಯ ಪಾಠದಲ್ಲಿ ಬಂದಿಲ್ಲ. ಶಿಕ್ಷಕ ಗಂಭೀರತೆಯ ಚಾಟ್ ಬಾಟ್ ವಾಕ್ಯಾನ ಮೂಲ್ಯಾಂಕನಂ ಕರೋತಿ. ಶಿಕ್ಷಕರು ಬಹಳ ಗಂಭೀರವಾಗಿ ಚಾಟ್ ಬಾಟಿನ ವಾಕ್ಯಗಳನ್ನ ಅದರ ಒಂದು ಅಳತೆಯನ್ನ ಮಾಡ್ತಾರೆ ಅಂತ ಹೇಳಿ, ಮೂಲ್ಯಾಂಕನ ಅದರ ಒಂದು ಪರಿಶೀಲನೆಯನ್ನ ಮಾಡ್ತಾರೆ, ಅಳತೆಯನ್ನ ಮಾಡ್ತಾರೆ ಅಂತ ಹೇಳಿ. ಹೌದು, ಅವರು ವಿವೇಕ ಶಕ್ತಿಯನ್ನು ಉಪಯೋಗಿಸಿ ಆ ಚಾಟ್ ಬಾಟಿನ ವಾಕ್ಯಗಳನ್ನ ಅವುಗಳ ಸರಿ ತಪ್ಪುಗಳನ್ನ ಪರಿಶೀಲಿಸ್ತಾರೆ ಅಂತ ಹೇಳಿ. ಹೌದು, ಕರೆಕ್ಟ್, ಇದು ಸರಿ. ಇದು ಏತತ್ ಚಿತ್ರಂ ಆಧಾರೀಕೃತ್ಯ ಸಂಸ್ಕೃತ ಭಾಷಾಯಾಂ ಪಂಚವಾಕ್ಯಾನಿ ರಚಯಿತ. ಚಿತ್ರವನ್ನು ನೋಡಿ 5 ವಾಕ್ಯಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ತೋರಿಸ್ತೇನೆ. ಏತತ್ ಕೃತಕ ಬುದ್ಧಿ ಪ್ರಯೋಗಾಲಯಸ್ಯ ಚಿತ್ರಂ ಅಸ್ತಿ. ಇದು AI ಲ್ಯಾಬೊರೇಟರಿ ಪ್ರಯೋಗಾಲಯದ ಚಿತ್ರ. ಇದು ಅಸ್ಮಿನ್ ಚಿತ್ರೆ ಛಾತ್ರಾಹ ಗಣಕಯಂತ್ರಾಣಾಂ ಉಪಯೋಗಂ ಕುರ್ವಂತಿ. ಇಲ್ಲಿ 3 ಟೇಬಲ್ಗಳಿವೆ ನೋಡಿ, ಇಲ್ಲಿ 3 ಕಂಪ್ಯೂಟರ್ಗಳಿವೆ ಅಂತ ಅನ್ಕೊಂಡ್ರೆ 3 ಅಂದ್ರೆ ವಿದ್ಯಾರ್ಥಿಗಳು ಗಣಕಯಂತ್ರ ಕಂಪ್ಯೂಟರ್ನ ಉಪಯೋಗವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಹುವಚನ ಪದ ಇದು. ಮುಂದಕ್ಕೆ ಚಿತ್ರೆ ಏಕಃ ಯಂತ್ರಮಾನವ ಅಸ್ತಿ. ಇಲ್ಲಿ ಒಬ್ಬ ಯಂತ್ರಮಾನವ ಇದ್ದಾನೆ ಅಂತ ಹೇಳಿ. ಅಂದ್ರೆ ಅದು ಯಂತ್ರಮಾನವ ಅಂದ್ರೆ ರೋಬಾಟ್ ಒಂದಿದೆ ಅಂತ ಹೇಳಿ. ಯಂತ್ರಮಾನವಸ್ಯ ಆಕಾರ ಮನುಷ್ಯವತ್ ಏವ ಅಸ್ತಿ. ಈ ಯಂತ್ರಮಾನವನ ಆಕಾರ ಹೆಂಗಿದೆ ಅಂತಂದ್ರೆ ಮನುಷ್ಯನ ಹಾಗೆ ಇದೆ. ಯಾಕೆಂದ್ರೆ ರೋಬಾಟ್ ಅನ್ನುವಂಥದ್ದು ಪಿಕ್ ಅಂಡ್ ಪ್ಲೇಸ್ ರೋಬಾಟ್ ಅಂತ ಬಗೆಬಗೆಯಾದ ರೋಬಾಟ್ಗಳಿವೆ. ಅವುಗಳು ಯಾವುವು ಕೂಡ ಮನುಷ್ಯನ ಹಾಗೆ ಇರ್ಲಾರವು. ಏಕಃ ಮನುಷ್ಯ ಯಂತ್ರಮಾನವೇಣ ಸಹ ಸಂಭಾಷಣಂ ಕರೋತಿ. ಇಲ್ಲಿ ಒಬ್ಬ ಮನುಷ್ಯ ಈ ಯಂತ್ರಮಾನವನೊಂದಿಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಈ ಒಂದು ಚಿತ್ರದಲ್ಲಿ. ನಿಮ್ಗೆ ಯಾವ್ದಾದ್ರು ಸರಳವಾದ ವಾಕ್ಯಗಳು ತೋಚಿದ್ದಲ್ಲಿ ಕಮೆಂಟ್ ಮೂಲಕ ಬರೆದ್ರೆ ನಾನು ಅದನ್ನ ಓದ್ತೇನೆ. ಅಧೋಲಿಖಿತ ವಾಕ್ಯೇಶು ಕರ್ತೃಪದಂ ಕ್ರಿಯಾಪದಂ ಚ ಚಿನುತ. ಕೆಳಗಿನ ವಾಕ್ಯಗಳಲ್ಲಿ ಕರ್ತೃಪದವನ್ನು ಕ್ರಿಯಾಪದವನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಆರ್ಯ ಸಂಗಣಕಸ್ಯ ಉಪಯೋಗಂ ಕುರ್ವನ್ ಆಸೀತ್. ಆರ್ಯ ಅನ್ನೋನು ಗಣಕಯಂತ್ರದ ಉಪಯೋಗವನ್ನ ಮಾಡ್ತಿದ್ದ ಅಂತ ಹೇಳಿ. ಆಸೀತ್ ಅನ್ನುವಂಥದ್ದು ಕ್ರಿಯಾಪದ, ಆರ್ಯ ಅನ್ನೋದು ಕರ್ತೃಪದ. ಯಶಿಕಾ ಕೃತಕ ಬುದ್ಧೇ ಉಪಯುಕ್ತಾನಾಂ ಉಪಯೋಗಾನ್ ವರ್ಣಯತಿ. ಯಶಿಕಾ ಅನ್ನೋಳು AI ನ ಉಪಯುಕ್ತವಾದ ಲಾಭದಾಯಕವಾದಂತಹ ಉಪಯೋಗಗಳನ್ನ ವರ್ಣಿಸ್ತಾಳೆ ಅಂತಂದ್ರೆ ವರ್ಣಯತಿ ಅನ್ನುವಂಥದ್ದು ಕ್ರಿಯಾಪದ, ಯಶಿಕಾ ಅನ್ನೋದು ಕರ್ತೃಪದ. ಅವಳು ಅದನ್ನ ವರ್ಣಿಸ್ತಾ ಇದ್ದಾಳೆ. ಶಿಕ್ಷಕ ಬಾಲೇಭ್ಯ ಸತರ್ಕತಾಯಾ ಅವಶ್ಯಕತಾಂ ಸೂಚಯತಿ. ಶಿಕ್ಷಕರು ಹುಡುಗರಿಗೆ ಜಾಗರೂಕತೆಯ ಅವಶ್ಯಕತೆಯನ್ನ ಸೂಚಿಸ್ತಾ ಇದ್ದಾರೆ. ಸೂಚಯತಿ ಅನ್ನುವಂಥದ್ದು ಕ್ರಿಯಾಪದ, ಶಿಕ್ಷಕ ಅನ್ನೋದು ಕರ್ತೃಪದ. ಅವರು ಈ ರೀತಿ ಸೂಚಿಸ್ತಾ ಇದ್ದಾರೆ. ಅಥರ್ವ ಅಪಿ ಕಸ್ಯಚಿತ್ ರೋಬೋಟಿಕ್ ಯಂತ್ರಸ್ಯ ಜ್ಞಾನಂ ದತ್ತವಾನ್. ಅಥರ್ವ ಅನ್ನೋನು ಕೂಡ ಯಾವುದೋ ಒಂದು ರೋಬೋಟಿಕ್ ಯಂತ್ರದ ಜ್ಞಾನವನ್ನ ಕೊಟ್ಟ ಅಂತಂದ್ರೆ ದತ್ತವಾನ್ ಅನ್ನೋದು ಕ್ರಿಯಾಪದ, ಅಥರ್ವ ಅನ್ನೋದು ಕರ್ತೃಪದ. ವೇದ ಅಪಿ ಕೃತಕ ಬುದ್ಧೇ ದೋಷಾನ್ ವಿವೇಚಯತಿ. ವೇದ ಅನ್ನೋನು
ಕೃತಕ ಬುದ್ಧಿಯ ದೋಷಗಳನ್ನೆಲ್ಲ ವಿವೇಚನೆ ಮಾಡ್ತಿದ್ದಾನೆ ಅಂದ್ರೆ ವಿವೇಚಯತಿ ಅನ್ನೋದು ಕ್ರಿಯಾಪದ, ವೇದ ಅನ್ನೋದು ಕರ್ತೃಪದ. ಅವನು ಇದನ್ನ ಮಾಡ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ, ಅಧೋಲಿಖಿತೇಷು ವಾಕ್ಯೇಷು ವಿಶೇಷಣಂ ವಿಶೇಷ್ಯಂ ಚ ಚಿನುತ. ಕೆಳಗಿನ ವಾಕ್ಯಗಳಲ್ಲಿ ವಿಶೇಷಣವನ್ನು ವಿಶೇಷ್ಯವನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಅದ್ಯತನಂ ಸಂಗಣಕ ಯಂತ್ರಂ ಅತಿ ಸಕ್ರಿಯಂ ಅಸ್ತಿ. ಈಗಿನ ದಿನಗಳ ಕಂಪ್ಯೂಟರ್ ಅನ್ನುವಂಥದ್ದು ಬಹಳ ಸಕ್ರಿಯವಾಗಿದೆ ಅಂತಂದ್ರೆ ಇಲ್ಲಿ ಅತಿ ಸಕ್ರಿಯಂ ಅನ್ನೋದು ವಿಶೇಷಣ, ಸಂಗಣಕ ಯಂತ್ರಂ ಅನ್ನೋದು ವಿಶೇಷ್ಯ. ವೇದಸ್ಯ ಗವೇಷಣಂ ಗಂಭೀರಂ ಆಸೀತ್. ಗವೇಷಣಂ ಅನ್ನುವಂಥದ್ದು ವಿಶೇಷ್ಯ, ಗಂಭೀರಂ ಅನ್ನುವಂಥದ್ದು ವಿಶೇಷಣ. ಗವೇಷಣಂ ಅಂದ್ರೆ ಅವನ ರಿಸರ್ಚ್, ಅವನ ಸಂಶೋಧನೆ ಬಹಳ ಗಂಭೀರವಾಗಿತ್ತು ಅಂತ ಹೇಳಿ. ಯಶಿಕಾಯಾ ಪ್ರಸ್ತುತಿ ಸುಬೋಧ ಆಸೀತ್. ಅವಳ ಪ್ರಸ್ತುತಿ, ಅವಳು ಹೇಗೆ ಅದನ್ನ ನಿರೂಪಿಸಿದ್ಲೋ ಬಹಳ ಬೋಧಪ್ರದವಾಗಿತ್ತು ಅಂತಂದ್ರೆ ಸುಬೋಧ ಅನ್ನೋದು ವಿಶೇಷಣ, ಪ್ರಸ್ತುತಿ ಅನ್ನೋದು ವಿಶೇಷ್ಯ. ಶಿಕ್ಷಕಸ್ಯ ಸಂದೇಶ ಸುಸ್ಪಷ್ಟ ಆಸೀತ್. ಸುಸ್ಪಷ್ಟ ಅನ್ನೋದು ವಿಶೇಷಣ, ಸಂದೇಶ ಅನ್ನೋದು ವಿಶೇಷ್ಯ. ಆರ್ಯಸ್ಯ ದೃಷ್ಟಿಕೋನ ಆಧುನಿಕ ಆಸೀತ್. ಇಲ್ಲಿ ಅವನ ದೃಷ್ಟಿಕೋನ ಆಧುನಿಕವಾಗಿತ್ತು ಅಂದ್ರೆ ಆಧುನಿಕ ಅನ್ನೋದು ವಿಶೇಷಣ, ದೃಷ್ಟಿಕೋನ ಅನ್ನೋದು ವಿಶೇಷ್ಯ. ಇವಾಗ ನಿಮ್ಮ ಪುಸ್ತಕದಲ್ಲಿ ಒಂದು ಅಮರಕೋಶದ ಒಂದು ಶ್ಲೋಕವನ್ನ ಕೊಟ್ಟಿದ್ದಾರೆ. ಅಮರಕೋಶ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಎಲ್ಲಾ ಭಾಷೆಗಳನ್ನು ಪರಿಗಣಿಸಿದರೆ ಮೊಟ್ಟ ಮೊದಲ ಕೋಶ ಅಂದ್ರೆ ಪರ್ಯಾಯ ಪದಗಳ ಕೋಶ ಅಂತ ಹೇಳಿ ಥೆಸಾರಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಅದು ಮೊಟ್ಟ ಮೊದಲು ಬಂದಿರುವಂತದ್ದು ನಮ್ಮ ಸಂಸ್ಕೃತ ಭಾಷೆಯಲ್ಲಿ, ಅದೇ ಅಮರಕೋಶ. ಇಲ್ಲಿ ಬುದ್ಧಿ ಅನ್ನೋ ಪದಕ್ಕೆ ಇಷ್ಟು ಪರ್ಯಾಯ ಪದಗಳನ್ನ ಈ ಒಂದು ಶ್ಲೋಕ ರೂಪದಲ್ಲಿ ಕೊಟ್ಟಿದ್ದಾರೆ. ಅಮರಕೋಶದ ವಿಶೇಷವೇನಪ್ಪಾ ಅಂತಂದ್ರೆ ಆ ಪರ್ಯಾಯ ಪದಗಳನ್ನು ಕೂಡ ಶ್ಲೋಕದ ರೂಪದಲ್ಲಿ ಕೊಡುವಂಥದ್ದು. ಅಮರಸಿಂಹ ಅನ್ನುವಂಥ ಈ ಬರಹಗಾರ ಹೆಂಗ್ ಕೊಟ್ಟಿರೋದು ಅಂತಂದ್ರೆ ಪರ್ಯಾಯ ಪದಗಳನ್ನ ಶ್ಲೋಕ ರೂಪದಲ್ಲಿ ಕೊಟ್ಟಿರುವಂತದ್ದು. ಎಷ್ಟು ಆ ರೀತಿ ಒಬ್ಬ ಮೇಧಾವಿ ಮನುಷ್ಯ ಅಮರಸಿಂಹ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಬುದ್ಧಿರ್ಮನೀಷಾಧಿಷಣ ಧೀಃ ಪ್ರಜ್ಞಾ ಶೇಮುಷೀ ಮತಿ ರೇಕ್ಷೋಪಲಬ್ಧಿಶ್ಚಿತ್ ಸಂವಿತ್ ಪ್ರತಿ ಪ್ರಜ್ಞಪ್ತಿ ಚೇತನ ಧೀರ್ಧಾರಣಾವತಿ ಮೇಧಾ ಸಂಕಲ್ಪ ಕರ್ಮ ಮಾನಸಂ ಅವಧಾನಂ ಸಮಾಧಾನಂ ಪ್ರಣಿಧಾನಂ ತಥೈವ ಚ. ಈ ಪರ್ಯಾಯ ಪದಗಳು ನೋಡಿ, ಮನೀಷಾ, ಧಿಷಣ, ಧೀ, ಪ್ರಜ್ಞಾ, ಶೇಮುಷಿ, ಮತಿ, ಪ್ರೇಕ್ಷಾ, ಉಪಲಬ್ಧಿ, ಚಿತ್, ಸಂವಿತ್, ಪ್ರತಿಪತ್, ಜ್ಞಪ್ತಿ, ಚೇತನ, ಧಾರಣಾವತಿ, ಮೇಧಾ ಇವುಗಳೆಲ್ಲವೂ ಕೂಡ ಬುದ್ಧಿ ಅನ್ನೋದಕ್ಕೆ ಪರ್ಯಾಯ ಪದಗಳು. ಈ ಪಾಠವನ್ನ ಮುಗಿಸುವುದಕ್ಕಿಂತ ಮುಂಚೆ ಈ ಎರಡು ಪದಗಳು ಪೂರ್ವಗ್ರಹ ಮತ್ತು ಪೂರ್ವಾಗ್ರಹ ಈ ಎರಡು ಪದಗಳ ವ್ಯತ್ಯಾಸವನ್ನ ನೋಡೋಣ. ನಾನಿದನ್ನ ಜೆಮಿನಿ AI ನಾ ಕೇಳಿದೆ ವ್ಯತ್ಯಾಸವನ್ನ ಕೊಡು ಅಂತ ಹೇಳಿ. ಅದು ಈ ತರ ಕೊಟ್ಟಿದೆ. ಪೂರ್ವಗ್ರಹ ಅನ್ನೋದು ಬಯಾಸ್ ಅಂದ್ರೆ ಪ್ರೀ ಕನ್ಸೀವ್ಡ್ ನೋಷನ್, ಪ್ರೀ ಆಕ್ಯುಪೇಷನ್, ಬಯಾಸ್ ಅಂತ ಹೇಳಿ. ಪೂರ್ವಾಗ್ರಹ ಅಂತಂದ್ರೆ ಸ್ಟಬರ್ನೆಸ್, ಪ್ರೆಜುಡಿಸ್, ಸ್ಟಬರ್ನ್ ಇನ್ಸಿಸ್ಟೆನ್ಸ್ ಆನ್ ಎ ಪಾಸ್ಟ್ ಒಪಿನಿಯನ್, ಡಾಗ್ಮ್ಯಾಟಿಸಮ್. ಒಟ್ಟಾರೆ ಸಾರಾಂಶವನ್ನ ಹೀಗೆ ಕೊಟ್ಟಿದೆ. ಪೂರ್ವಗ್ರಹ ಅನ್ನೋ ಪದವನ್ನು ಬಳಸಬೇಕು ಅಂತಂದ್ರೆ ಬಯಾಸ್, ಪ್ರೀ ಕನ್ಸೀವ್ಡ್ ನೋಷನ್. ಮಿಷಿನ್ ಲರ್ನಿಂಗ್ ಅಲ್ಲಿ ಅನ್ವಯಿಸುವಂತ ಪದ ಪೂರ್ವಗ್ರಹ ಅನ್ನೋದು. ಪೂರ್ವಾಗ್ರಹ ಅನ್ನೋ ಪದ ಹ್ಯೂಮನ್ ಬಿಹೇವಿಯರ್, ಮನುಷ್ಯನ ವರ್ತನೆಯಲ್ಲಿ ಬಳಸಬಹುದಾದಂತ ಪದ ಅದು. ಪ್ರೆಜುಡಿಸ್, ಡಾಗ್ಮ್ಯಾಟಿಕ್, ಸ್ಟಬರ್ನೆಸ್ ಅಂದ್ರೆ ಮೊಂಡುತನ, ಅದನ್ನ ತಿಳಿಸಿಕೊಡುವ ಪದವೇ ಪೂರ್ವಾಗ್ರಹ ಅನ್ನೋದು. ಇಲ್ಲಿಗೆ ನಿಮ್ಗೊಂದು ಕೆಲಸ, ನಿಮಗಿಷ್ಟವಾದ AI ಇಂಜಿನ್ ನಲ್ಲಿ ಈ ಎರಡು ಪದಗಳ ವ್ಯತ್ಯಾಸವನ್ನ ಕೇಳಿ ಕಮೆಂಟ್ಸ್ ಮೂಲಕ ನನಗೆ ತೋರಿಸಿ ಅಂತ ನಾನು ಕೇಳ್ಕೊತೇನೆ. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವ ಸಮಯ ಬಂತು. ಈ ವಿಡಿಯೋ ಅಷ್ಟೇ ಅಲ್ಲ, ಈ ಪಾಠ ಏಷಾಸ ಕೃತಕ ಬುದ್ಧಿ ಮಾನವ ಬುದ್ಧೇ ಸಹಕಾರಿ ಅದನ್ನ ಮುಗಿಸುವ ಸಮಯ ಬಂದಿದೆ. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಶಾರದಾ ಪಠ್ಯ ಪುಸ್ತಕದ ಮುಂದಿನ ಪಾಠದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಲಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.